ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ಪಾನ್ ಪರಾಗ್ ಚೀಟ್ ಸಿಕ್ಕಿದೆ. ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ಏನಾದರೂ ಬುರುಡೆ ಸಿಕ್ಕಿದೆಯಾ? ಏನ್ ಸಿಕ್ಕಿಲ್ಲ, ಬರೀ ಸಿಕ್ಕಿರೋ ಯಾವುದು ಪಾನ್ ಪರಾಗ್ ಚೀಟಿಗಳು ಸಿಕ್ಕಿವೆ ಅಷ್ಟೇ. ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ಪಾನ್ ಪರಾಗ್ ಚೀಟಿಗಳು ಸಿಕ್ಕಿವೆ. ಧರ್ಮಸ್ಥಳದಲ್ಲಿ ಎಸ್ಐಟಿಗೆ ಏನಾದ್ರೂ ಬುರುಡೆ ಸಿಕ್ಕಿದೆಯಾ? ಏನಿಲ್ಲ, ಬರೀ ಪಾನ್ ಚೀಟಿಗಳು, ಪಾನ್ ಪರಾಗ್ ಚೀಟಿಗಳು ಸಿಕ್ಕಿರುವಂತದ್ದು. ಪಾಪ ಎಸ್ಐಟಿ ಮಾಡಿದ್ದು ಸೋನಿಯಾ ರಾಹುಲ್ ಒತ್ತಾಯಕ್ಕೆ. ಧರ್ಮಸ್ಥಳ ಎಸ್ಐಟಿ ಶೋಧದ ಬಗ್ಗೆ ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ ಲೇವಡಿಯಿಂದ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಇಷ್ಟು ಮಾತುಗಳನ್ನ ಆಡದ್ನಲ್ಲ, ಇಷ್ಟು ಮಾತುಗಳು ನಮ್ದು ಅಲ್ಲ, ನಿಮ್ದು ಅಲ್ಲ. ಉತ್ತರ ಕರ್ನಾಟಕದ ಹುಲಿ ಯತ್ನಾಳ್ ಅವರ ಮಾತಿದು. ಯತ್ನಾಳ್ ಎಸ್ಐಟಿ ವಿಚಾರವಾಗಿ ಮಾತನಾಡಿದ್ದಾರೆ. ಯಾವ ವಿಚಾರದ ಬಗ್ಗೆ ಮಾತನಾಡಲ್ಲ ಕೇಳಿ, ಎಲ್ಲಾ ವಿಚಾರದ ಬಗ್ಗೆಯೂ ಕೂಡ ಎಸ್ಐಟಿ ತನಿಖಾ ಯತ್ನಾಳ್ ಅವರು ಮಾತನಾಡ್ತಾರೆ. ಈಗ ಎಸ್ಐಟಿ ತನಿಖಾ ವಿಚಾರದ ಬಗ್ಗೆ ಯತ್ನಾಳ್ ಅವರು ಮಾತನಾಡಿರುವಂಥದ್ದು, ಎಲ್ಲಾ ಕಡೆಗೆ ಶೋಧವನ್ನ ಕಾರ್ಯವನ್ನ ಮಾಡಿದ್ರು, ಗುಂಡಿಗಳನ್ನ ಆಗಿದ್ರು, ಹೆಣ ಸಿಗ್ತವೆ ಅಂತ ಕುಂತ್ಕೊಂಡಿದ್ರು, ಆದ್ರೆ ಸಿಕ್ಕಿದ್ದು ಪಾನ್ ಪರಾಗ್ ಚೀಟಿಗಳು ಮಾತ್ರ ಅಂತ ಹೇಳಿದ್ದಾರೆ. ಎಸ್ ವೀಕ್ಷಕರು, ಅವ್ರು ಹೇಳಿದ್ದೇನು ಇದಲ್ಲ, ಏನು ಅಂತಂದ್ರೆ ಮೊದಲು ಬರ್ತಿರುವಂತಹ ಪಾನ್ ಪರಾಗ್ ಚೀಟಿಗಳು ಹೇಗಿತ್ತು ಅಂದ್ರೆ ಪ್ಲಾಸ್ಟಿಕ್ ಯುಕ್ತವಾಗ್ತಾ ಇತ್ತು. ಪಾನ್ ಪರಾಗ್ ತಿನ್ನುವಂಥವರ ಜನಸಂಖ್ಯೆ ನೀವೇ ನೋಡಿದ್ದೀರಾ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ಅವರು ಪಾನ್ ಪರಾಗ್ ತಿಂತಾರೆ, ಒಗಿತಾರೆ. ಅಂದ್ರೆ ಒಗಿತಾರೆ ಮೀನ್ಸ್ ಥ್ರೋ ಮಾಡ್ತಾರೆ. ಥ್ರೋ ಮಾಡಿದ್ಮೇಲೆ ಅದು ಮಣ್ಣಿನಲ್ಲಿ ಸೇರ್ಕೊಂಡು ಪ್ಲಾಸ್ಟಿಕ್ ಆಗಿದ್ದಂತಹ ಕಾರಣಕ್ಕಾಗಿ ಅದು ಕರಗೋದಿಲ್ಲ ಮಣ್ಣಿನಲ್ಲಿ. ಸೊ ಆ ಒಂದು ಕಾರಣಕ್ಕೆ ಗುಂಡಿ ಅಗೆದಾಗ ಸಿಕ್ಕಿರುವಂಥದ್ದು ಪಾನ್ ಪರಾಗ್ ಚೀಟ್ಗಳು ಮಾತ್ರ ಅಂತ ಹೇಳಿ ಯತ್ನಾಳ್ ಲೇವಡಿ ಮಾಡಿದ್ದಂಥದ್ದು. ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ಏನು ಸಿಕ್ಕು ಅಲ್ಲಿ? ಏನು ಸಿಕ್ಕು? ಪಾನ್ ಪರಾಗ್ ಚೀಟಿ ಸಿಕ್ಕು, ಗುಟ್ಕಾ ಚೀಟಿ. ಅದಕ್ಕೆ 20 ಫೂಟ್ ತಾಗ ಹಾಡ್ತಾರೆ. 20 ಫೂಟ್ ತಾಗ ಯಾರು ಹಾಡ್ತಾರಲ್ರಿ? ಹಿಂದೂಗಳೊಳಗೆ ಯಾರು ಹಾಡ್ತಾರ? ನಮ್ಮ ಲಿಂಗಾಯತೊಳಗೆ ಹಾಕೋದೇ 6 ಫೂಟ್ ಹಾಡ್ತಾರೆ. 20 ಫೂಟ್ದೊಳಗೆ ಅಂಥ ಅಡವಿಯಾಗ ಹೆಂಗೆ ಮುಚ್ಚಿಡ್ತಿರ್ಬೇಕು? ಪಾಪ SIT ಅಲ್ಲಿ ಮಾಡಿದ್ದೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಒತ್ತಾಯಕ್ಕೆ. ಅವ್ರಿಗೆ ಒಟ್ಟು ಹಿಂದೂ ಸಮಾಜ, ಹಿಂದೂ ಧರ್ಮವನ್ನು ಅಪಮಾನ ಮಾಡೋದು, ಧರ್ಮಸ್ಥಳ ಅಪಮಾನ ಮಾಡೋದು. ಅಲ್ಲಿ ಅಯ್ಯಪ್ಪ ಸ್ವಾಮಿದು ಮಾಡಲಿಲ್ಲ. ಈಗ ಇದಕ್ಕೆ ಬೆನ್ನು ಹತ್ತಾರೆ, ಚಾಮುಂಡಿಗೆ. ಅದು ಅಪವಿತ್ರ ಮಾಡೋದು. ಅದಕ್ಕೆ ಹಿಂದೂ ಧರ್ಮ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾಡ್ಯಾರ. ಅದರ ನಿರ್ದೇಶನ ಸಿದ್ದರಾಮಯ್ಯ ಬಂದದ್ದು. ಸಿದ್ದರಾಮಯ್ಯ ಅಂದರೆ ಪಾಪ ನಮ್ಮ ಹೋಮ್ ಮಿನಿಸ್ಟರ್ ಅಂತರೂ ಅವ್ರಿಗೆ ಏನೂ ಗೊತ್ತಿರೋದಿಲ್ಲ. ಇಲ್ಲಿ ಕರ್ನಾಟಕದಾಗ 10 ಸತ್ತ ಅಂದರೂ ನೋಡ್ತೇನೆ, ಗೊತ್ತಿಲ್ಲ, ಪರಿಶೀಲಿಸ್ತೇನೆ. ಅದನ್ನು ನನಗೆ ಇನ್ನೂ ನನ್ನ ಗಮನಕ್ಕೆ ಬಂದಿಲ್ಲ. ಗಮನಕ್ಕೆ ಬರಲಾರ್ದ ಹೋಮ್ ಮಿನಿಸ್ಟರ್ ಅದಾಗ ಡೆಪ್ಯೂಟಿ CM ನಂತರ ಏನು ಹೇಳೋದು ಗತಿನೇ ಬೇಕಾಗಿದೆ. ಅದಕ್ಕೆ ಕರ್ನಾಟಕದಲ್ಲಿ ಆಡಳಿತ ಅನ್ನೋದೆಲ್ಲ ಭ್ರಷ್ಟಾಚಾರ ಅಂತರೂ, ವ್ಯಾಪಕ ಭ್ರಷ್ಟಾಚಾರ ಅಂತರೂ ಎಲ್ಲಿ ಹೋದ್ರೂ ರೊಕ್ಕಿಲ್ಲಾರ್ದು ಏನು ಯಾವುದು 10 ಪಟ್ಟು ಆಗೈತೆ ರೇಟ್. ಏನೇನು ಸಬ್ ರಿಜಿಸ್ಟ್ರ್ ಮತ್ತು 1% ಹೆಚ್ಚಾಗ ನೋಡ್ರಿ. ಸರ್ಕಾರ ಎಷ್ಟು ಫ್ರಾಡ್ ಮಾಡ್ತೈತೆ ಅನ್ನೋದು ನೀನು ಉದಾಹರಣೆ ಹೇಳ್ತೀನಿ. 2 ದಿವಸದಿಂದ ಅದೇನು ಇದನ್ನು ನೆಟ್ ಸರ್ವರ್ನೇ ಡೌನ್ ಮಾಡಿ ಇಟ್ಬಿಟ್ಟ. ಸರ್ವರ್ ಯಾಕಪ್ಪ ಅಂದ್ರೆ 1% ಇದ್ದು 2% ಮಾಡ್ಯಾರ. ಈ ಗ್ಯಾರಂಟಿ ಕೊಟ್ಟು 65,000 ಕೊಟ್ಟಿಗೆ ನಮ್ಮ ಕೊಟ್ಟಿಗೆ ಹಾಕ್ಯಾರಲ್ಲ. ಹಿಂಗೆ ರೊಕ್ಕ ತೆಗೆದು ಇಲ್ಲಿ ರೊಕ್ಕ ತೆಗೆದು ಇಲ್ಲೇ ಹಾಕ್ಲಕ್ಕ. ಅದಕ್ಕೆ ಏನಾಗಿತ್ತು ಕರ್ನಾಟಕದಾಗ 2 ದಿವಸ ಸರ್ವರ್ ಬಂದ್ ಮಾಡ್ತಾರೆ. ಒಂದು ಸರ್ಕಾರನೇ ಬಂದ್ ಮಾಡ್ತದೆ. ನಮ್ಮದೇ ಖರೀದಿ ಇತ್ತು, ನಮ್ಮ ಸಕ್ಕರೆ ಕಾರ್ಖಾನೆ 113 ಎಕರೆ ಖರೀದಿ ಇತ್ತು. ನಿನ್ನೆ ಸರ್ವರ್ ಡೌನ್ ಐತಿ, ಮೊನ್ನೆ ಸರ್ವರ್ ಡೌನ್ ಐತಿ. ನೀನು ಆ ರೇಟ್ ಹೆಚ್ಚಾದಾಗ ಮತ್ತು ಸರ್ವರ್ ತಂತಾನೆ ಆಟೋಮೆಟಿಕ್ ಇದಾಗಿದೆ. ಅಂದ್ರೆ ಎಷ್ಟು ಎಲ್ಲದ್ರ ಮ್ಯಾಗೂ ಮರಣ ಉತ್ತಾರ ಮ್ಯಾಗ 25 ರೂಪಾಯಿ ಗ್ಯಾರಂಟಿ. ಏನು ಗ್ಯಾರಂಟಿ ಇದು? ಅದಕ್ಕೆ ದುರ್ದೈವ ಅಂದರೆ BJP ಕೆಲವು ನಾಯಕರು
ಕಾಂಗ್ರೆಸ್ನ ಜೊತೆಗೆ ಹೊಂದಾಣಿಕೆ ಆಗಿದೆ. ನಾ ಹೇಳ್ದಲ್ಲ ಆಗಲೇ ಪೊಲೀಸ್ ಅಧಿಕಾರಿಗೆ ಬೈಲಾಕತ್ತಾರೆ, ಯಾರು ಕರಿ ಬಸವ ಬಿಳಿ ಬಸವ ನಮ್ಮ ಅಶೋಕ. ನಾ ಅವಾಗೇ ಎದ್ನ ಕೇಳಿದ್ರೆ ಎಲ್ಲ ನಾಟಕ ಕಂಪ್ನಿ ಬಿಡು, ಅಲ್ಲಿ ಕೂತಾರಲ್ಲ ಸಿದ್ದರಾಮಯ್ಯ, ಕೆ ಶಿವಕುಮಾರು, ಹೋಮ್ ಮಿನಿಸ್ಟರ್ 3 ಮಂದಿನ ಟಾರ್ಗೆಟ್ ಮಾಡಿ ಮಾತಾಡೋರು. ಈ ಆ ಪೊಲೀಸ್ ಅಧಿಕಾರಿ ಮಾಡ್ತಾರೆ ತಂದೆ ಅವ್ರಿಗೆ ಆರ್ಡ್ರ್ ಮಾಡ್ಯಾರ ಪೊಲೀಸರದ್ದು ಅಂತಪ್ಪ. ನಾಟಕ ಕಂಪ್ನಿ ಅಶೋಕ ಬಿಡು ಅಂದ್ಕೊಳ್ಳಿ, ನೀವು ಎತ್ತಾಳು ಹೇಳಪ್ಪ, ಕೈ ಮುಗಿತೀನಿ, ನಮ್ಗೆ ಹಂಗೆ ತೊಂದರೆ ಮಾಡಬಾರ್ದು ಅಂದರೆ ನಾ BJP ಹೊರಗೆ ಹಾಕಿರಲ್ಲ, ನಮ್ಮೇನು ಐತಿಲ್ಲ. ಮುಂದೆ ಹೆಂಗೆ ಸರ್ ಈಗ ನೆಕ್ಸ್ಟ್ ಬಿಜೆಪಿ ಕೆಲವರು ಮೇನ್ ಪ್ರಮುಖರು ಇದ್ದಾರೆ. SIT ಇದು ಮಾಡ್ತದಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.